ನಮಸ್ತೆ ಸ್ನೇಹಿತರೆ, ವೈಶಾಖ ಪುರಾಣದ 22ನೆಯ ಅಧ್ಯಾಯ ಭಗವತ ಧರ್ಮಾಚರಣೆ. ವಂದೇ ದೇವಂ ಸದಾನಂದಂ ಸರ್ವವ್ಯಾಪಿ ನಮೀಶ್ವರಂ ವೃಂದಾವನೆ ಕ್ರೀಡಯತಂ ಬಾಲಂ ಶ್ರೀಕೃಷ್ಣಮಯಮವ್ಯಯಂ. ಭಗವತ ಧರ್ಮಗಳು ಸಾತ್ವಿಕವಾಗಿವೆ, ಸಜ್ಜನರಿಗೆ ಉಪಕಾರಕ, ಚಿತ್ತ ಶುದ್ಧಿಕಾರಕ ಮತ್ತು ವೇದೋಕ್ತ ಧರ್ಮಗಳೇ ಈ ಧರ್ಮಗಳು. ಧರ್ಮಾಚರಣೆ 3 ಬಗೆಯಾಗಿದೆ: ನಿತ್ಯ, ನೈಮಿತ್ತಿಕ ಮತ್ತು ಕಾಮ್ಯ. ಇವೇ ಆ ಪರಮಾತ್ಮನಲ್ಲಿ ಸಮರ್ಪಿಸಿದಾಗ ಅದು ಶುದ್ಧ ಸಾತ್ವಿಕ ಧರ್ಮವೆನಿಸಿಕೊಳ್ಳುತ್ತದೆ. ಅದನ್ನು ಇತರ ದೇವತೆಗಳಿಗರ್ಪಿಸಿದರೆ ರಜಸ ಧರ್ಮವೆನಿಸಿಕೊಳ್ಳುತ್ತಾ, ಕ್ಷುದ್ರ ದೇವತೆಗಳು ಪಿಶಾಚಿಗಳಿಗೆ ಪೂಜಾಧಿಕಾರಿಗಳು ಮಾಡುವುದು ತಮಸ ಧರ್ಮವೆನಿಸುತ್ತದೆ. ಕೇವಲ ನಿಷ್ಕಾಮದಿಂದ ಫಲವನ್ನು ಬಯಸದೆ ವಿಷ್ಣು ಪ್ರೀತಕರವಾಗಿ ಮಾಡುವುದೇ ಭಗವತ ಧರ್ಮವೆನಿಸಿದೆ. ಯಾರು ಸದಾ ಶ್ರೀ ಹರಿಯ ನಾಮಸ್ಮರಣೆ ಮಾಡುತ್ತಾರೋ, ಯಥಾಶಕ್ತಿ ಉಪಕಾರಿಗಳು, ವೇದ ಹಾಗೂ ಗುರುಗಳಲ್ಲಿ ಭಕ್ತಿ ಉಳ್ಳವರು ಹಾಗೂ ಸಾತ್ವಿಕ ಕರ್ಮಗಳನ್ನು ಮಾತ್ರ ಮಾಡುವರು, ಅವರೇ ಭಗವಂತರೆನಿಸುತ್ತಾರೆ. ವಿಷಯ ಕಾಮನೆಗಳಲ್ಲಿ ಆಸಕ್ತಿ ಉಳ್ಳವರಿಗೆ ತೀರ್ಥಯಾತ್ರೆಯಿಂದಾಗಲಿ ಕರ್ಮಾಚರಣೆಯಿಂದಾಗಲಿ ಪೂರ್ಣ ಫಲ ದೊರೆಯಲಾರದು. ಸತ್ಸಂಗ ಮತ್ತು ಸಶಸ್ತ್ರ ಶ್ರವಣದಿಂದ ಮಾತ್ರ ಅವರ ಮನಸ್ಸು ನಿರ್ಮಲವಾಗುತ್ತದೆ. ಲೋಕದಲ್ಲಿ ಇಹಪರ ಸುಖ ನೀಡುವ ಹಲವು ಬಗೆಯ ಧರ್ಮಗಳುಂಟು. ಆದರೆ ಸರ್ವ ದುಃಖಗಳನ್ನು ಕಳೆಯಬಲ್ಲ ಮೋಕ್ಷ ಸಾಧನವಾದ ಭಗವತ ಧರ್ಮವು ಸಾತ್ವಿಕರಿಗೆ ಮಾತ್ರ ಅರ್ಥವಾಗುತ್ತದೆ. ಈ ಜಗತ್ತಿನಲ್ಲಿ ಸಜ್ಜನರ ಹಿತವನ್ನು ಬಯಸುವವರು ವೈಶಾಖ ಮಾಸ ಧರ್ಮದಂತಹ ಸಾತ್ವಿಕ ಧರ್ಮಗಳನ್ನು ಮಾತ್ರ ಆಚರಿಸಬೇಕು. ಬಾಯಾರಿದವರಿಗೆ ನೀರು, ಪಾನಕ ಇತ್ಯಾದಿಗಳನ್ನು ಕೊಡುವುದು, ಯೋಗ್ಯರಾದವರಿಗೆ ಪಾದರಕ್ಷೆ, ಛತ್ರಿ ಮೊದಲಾದ ಅಗತ್ಯ ವಸ್ತುಗಳನ್ನು ಕೊಡುವುದು, ತಮ್ಮ ಶಕ್ತಿ ಅನುಸಾರದಂತೆ ದಕ್ಷಿಣೆ ನೀಡುವುದು ಪುಣ್ಯ ಸಂಪಾದನೆಗೆ ಸುಲಭವಾದ ಸಾಧನವಾಗಿದೆ. ಮಾರ್ಗಾಯಾಸದಿಂದ ಬಳಲಿದವರಿಗೆ ತಣ್ಣನೆಯ ಮಜ್ಜಿಗೆಯನ್ನು, ಪಾನಕವನ್ನು ಕೊಡಬೇಕು. ಯೋಗ್ಯರಿಗೆ ಸೌತೆಕಾಯಿ, ಕಬ್ಬು ಮತ್ತು ಹಣ್ಣುಗಳನ್ನು ದಾನ ಮಾಡುವುದರಿಂದ ಪಿತೃದೇವತೆಗಳು ತೃಪ್ತರಾಗುವರು. ವೈಶಾಖ ಮಾಸದ ತೈಲಾಭ್ಯಂಜನ, ನಿಷಿದ್ಧ ವಸ್ತುಗಳ ಭಕ್ಷಣೆ ಮತ್ತು ನಿಷಿದ್ಧ ವಸ್ತುಗಳ ಸಂಪರ್ಕವನ್ನು ಬಿಡಬೇಕು. ವೈಶಾಖ ಶುದ್ಧ ದ್ವಾದಶಿಯ ದಿನ ಯೋಗ್ಯರಿಗೆ ಮೊಸರನ್ನವನ್ನು ಭೋಜನ ಮಾಡಿಸಿ ಹಣ್ಣು, ತಾಂಬೂಲ, ದಕ್ಷಿಣೆಗಳನ್ನು ನೀಡಬೇಕು. ದ್ರವ್ಯ ಶಕ್ತಿ ಇದ್ದರೆ ಪಾದರಕ್ಷೆ ಮತ್ತು ಇತರ ಪಾಪನಾಶಕ ವಸ್ತುಗಳನ್ನು ದಾನವಾಗಿ ಕೊಡಬಹುದು. ಯಮಧರ್ಮರಾಜನಿಗೆ ವೈಶಾಖದಲ್ಲಿ ಕೊಟ್ಟ ತರ್ಪಣವು ಪಿತೃಗಳಿಗೆ ತೃಪ್ತಿಕರವಾಗಿರುತ್ತದೆ. ದದಾಮಿ ವಿಷ್ಣವೇ ತುಭ್ಯಂ ವಿಷ್ಣುಲೋಕ ಜಿಗೀಷಾಯ ಸ ದಕ್ಷಿಣಂ ಸ ತಾಂಬೂಲಂ ಸ ಭಕ್ಷ್ಯಂ ಸುಫಲ ನ್ವಿತಃ ಎಂದು ಸಂಕಲ್ಪಿಸಿ ವಿಷ್ಣು ಪ್ರೀತಿಕರವಾಗಿ ಸರ್ವ ಪಾಪಗಳಿಂದ ವಿಮುಕ್ತನಾಗುವ ಅವನು ತನ್ನ ಹಿಂದಿನ ವಂಶಜರನ್ನು ಉದ್ಧರಿಸುವನು. ಈ ಪ್ರಕಾರವಾಗಿ ಶಂಖಮುನಿಯು ವ್ಯಾಧನಿಗೆ ವೈಶಾಖ ಮಾಸದ ಧರ್ಮೋಪದೇಶ ಮಾಡುತ್ತಿದ್ದಾಗ ಹತ್ತಿರದಲ್ಲಿದ್ದ ಒಂದು ಆಲದ ಮರವು ಕಡಿದು ಕೆಳಗೆ ಬಿದ್ದಿತು. ಅದರ ಪೊಟರೆಯೊಂದರಿಂದ ಸರ್ಪವೊಂದು ಹೊರಬಂದು ಮನುಷ್ಯ ರೂಪ ತಳೆದು ಶಂಖಮುನಿಯ ಮುಂದೆ ಕೈ ಜೋಡಿಸಿ ನಿಂತನು ಎಂಬಲ್ಲಿಗೆ ಸ್ಕಂದ ಪುರಾಣದಲ್ಲಿನ ವೈಶಾಖ ಮಾಸ ಮಹಾತ್ಮೆಯ ಭಗವತ ಧರ್ಮವೆಂಬ 22ನೆಯ ಅಧ್ಯಾಯ ಸಮಾಪ್ತಿಯಾಯಿತು. ಈ ಅಧ್ಯಾಯವನ್ನು ಓದಿದವರಿಗೂ, ಕೇಳಿದವರಿಗೂ, ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.